ದೊಡ್ಡಾಟಗಳು ಅದೆಲ್ಲ ಈಗ ಭಾಳ ಕಡೆಗೆ ಉಳ್ಳೇ ಇಲ್ಲ. ಯಾಕಂದರೆ ಅದಕ್ಕೆ ನಾವು ಏನು ಕಾರಂತರು ಯಕ್ಷಗಾನಕ್ಕೆ ಏನು ಸಂಸ್ಕಾರ ಕೊಟ್ಟರು ಆ ರೀತಿ ಸಂಸ್ಕಾರ ಕೊಡಬೇಕನ್ನೋದು ನಮ್ಮಲ್ಲಿ ಭಾಳ ಮಂದಿಗೆ ಇತ್ತು. ಅದಕ್ಕಾಗಿ ಮಕ್ಕಳಿಗೆ ನಾವು ಕಲಿಸಬೇಕು ಅಂತಂದರೆ ಅಲ್ಲಿ ಎರಡು ಆಸ್ಪೆಕ್ಟ್ ಅದ. ಒಂದನೇ ದಿನದಲ್ಲ ದೊಡ್ಡಾಟದ ಕುಣಿತ, ಆಮೇಲೆ ದೊಡ್ಡಾಟದ ವಾದ್ಯಗಳು, ಕಲೆ ಅಂದ್ರೆ ಕೇವಲ ಸಂಗೀತ ಅಲ್ಲ, ಕಲೆ ಯಾವ್ದಾದ್ರು ಒಂದು ಕಲೆ ಮುಖ್ಯ ಆಗುತ್ತೆ. ಅಶೋಕರ ಕೆಲಸ ಮತ್ತು ಊರಿನ ಈ ಹಿರಿಯರ ಕೆಲಸ ಬಹಳ ದೊಡ್ಡ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಬಯಲಾಟಕ್ಕೆ ಒಂದು ಕೊಡುಗೆಯನ್ನು ನೀವು ಕೊಡ್ತೇವೆ. 2 3 4 1 2 3 4 ಹೆಜ್ಜೆ ಕೊಡ್ತಿದ್ದು. ಇದು ಮುಂದೆ ಜೋರಾಗುತ್ತೆ, ಕುಣಿತ ಜೋರಾಗುತ್ತೆ. ಈ ಕುಣಿತ ಬೇರೆ ಬೇರೆ ಕಡೆ ಬೇರೆ ಬೇರೆ ಕುಣಿತಾರೆ, ಬೇರೆ ಬೇರೆ ಕಡೆ ಬೇರೆ ಕುಣಿತ. ಒಂದು ತೋಂ ತಕ ಜನ ತಿಂ ತಕ ಜನ ತೋಂ ತಕ ಜನ ತಾ ತೋಂ ತಕ ಜನ ಧಿಂ ತಕ ಜನ ತೋಂ ತಕ ಜನ ತಾ ತಯ ತೋಂ ತಕ ಜನ ತಾ ತೋಂ ತಕ ಜನ ಧಿಂ ತಕ ಜನ ತೋಂ ತಕ ಜನ ತಾ ತೋಂ ತಕ ಜನ ಧಿಂ ತಕ ಜನ ತೋಂ ತಕ ಜನ ತಾ ಓಂ ತಕ ಜನ ಧಿಂ ತಕ ಜನ ತೋಂ ತಕ ಜನ ತಾ ಅಯ್ಯ ಓಂ ತಕ ಜನ ತಾ ಕರ್ದ ತೋಂ ಜನ ದಿತ್ತ ದಿತ್ತ ತಯ್ಯ ದಿತ್ತ ಜನಂ ದಿತ್ತ ತಯ್ಯ ದಿತ್ತ. ಈ ನಿಮ್ಗೆ ಅರ್ಥ ಆಗ್ತದ? ಈ ಶರವತ್ತುಗಳು ಗೊತ್ತಾಗ್ತದೆ ನಿಮ್ಗೆ? ತಯ್ಯ ದಿತ್ತ ತಯ್ಯ ದಿತ್ತ ತಯ್ಯ ದಿತ್ತ ತಯ್ಯ ದಿತ್ತ ತಯ್ಯ ದಿತ್ತ ತಯ್ಯ ದಿತ್ತ. ಸಣ್ಣ ಮಕ್ಕಳಿಗೆ ದೊಡ್ಡಾಟದ ಶೈಲಿಯನ್ನು ಕಲಿಸೋದೇ ಒಂದು ದೊಡ್ಡ ಸಾಹಸ. ಯಾಕೆಂದರೆ ಆ ಕಲೆ ಅಳಿವಿನ ಅಂಚಿನಲ್ಲಿದೆ. ಅಳಿವಿನ ಅಂಚಿನಲ್ಲಿರುವಂಥ ಆ ಕಲೆಯನ್ನು ಆ ಊರಲ್ಲಿ ಉಳಿದಂಥ ದೊಡ್ಡ ಕಲಾವಿದರಿಂದ ಶಾಲೆ ಮಕ್ಕಳ ಹತ್ರ ಕರ್ಕೊಂಡು ಹೋಗಿ ಅವ್ರಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ತಾಳಲಯವನ್ನು ಕಲಿಸಿ ಅವರಿಗೆ ಭುಜಕೀರ್ತಿಯನ್ನು ಕಟ್ಟಿ, ಭುಜಕೀರ್ತಿಯನ್ನು ಕಟ್ಟೋದಷ್ಟೇ ಅಲ್ಲ, ಭುಜಕೀರ್ತಿಯನ್ನು ಮಾಡೋದು ಹೇಗೆ ಅಂಥೇಳಿ ರಟ್ಟಿನಲ್ಲಿ ಪೇಪರ್ ಕಟ್ ಮಾಡಿ ಬ್ಯಾಗಡಿ ಹಚ್ಚಿ ಆ ಭುಜಕೀರ್ತಿಯ ರೂಪವನ್ನು ಕೊಟ್ಟು ಅವ್ರಿಗೆ ಕಟ್ಟಿ ಆ ಉಮೇದು ಉಬ್ಬಿಸೋದಿದೆಯಲ್ಲ, ಅದು ಸಣ್ಣ ಕೆಲಸ ಏನಲ್ಲ. ಕೃಷ್ಣನ್ ಮೇಲೆ ಪಾಠದ ಮೂಲಕ ದುಡ್ಡಾಟದ ಹೇಳಿದ್ರೆ ಅವ್ರೇನು ಬಹಳ ಎಫೆಕ್ಟ್ ಆಗಿ ಒಂದು ತಿಳುವಳಿಕೆ ಮೂಡ್ತದ. ಕನ್ನಡ ಪಾಠ ನಮಗೆ ಓದ್ಲಿಕ್ಕೆ ಅನುಕೂಲ ಆಗಲಿಲ್ಲ ಅಂದರೆ ನಾಟಕದ ರೂಪದಲ್ಲಿ ಇಂಪ್ರೆಸ್ ಮಾಡಿ ನಾವು ಅದನ್ನು ಸರ್ ಕಲಿತೀವಲ್ರಿ, ಅದು ನಮ್ಗೆ ಸ್ವಲ್ಪ ಖುಷಿ ಅನಿಸ್ತದೆ ಸರ್. ಹಂಗೆ ಓದ್ಲಿಕ್ಕೆ ಭೀ ಈಸಿ ಆಗ್ತದೆ ರೀ. ಅದೇ ಟೈಪಲ್ಲಿ ಈ ದೊಡ್ಡಾಟಕ್ಕೆ ಅದೇ ಟೈಪಲ್ಲಿ ಒಂದು ಬೋಲ್
ಅವನ್ನೇ ಒಂದು ತಾಳ ಹೆಂಗಿರ್ಬೇಕು, ಯಾವ ಧಾಟಿಯಾಗಿ ನೀವು ಹಾಡ್ತೀರಿ, ಹೆಂಗೆ ನುಡಿಸ್ಬೇಕು ನಮ್ಮಲ್ಲಿ ಗೊತ್ತಾಗಲ್ಲ. ಈ ಕೈ ತೆಗೆದು ಹಿಂಗೆ ತೆಗೆದು ಹಿಂಗೆ ಹೊಡೆದಾಗ ಈ 4 ಬೆರಳನ್ನು ಸರಿಯಾಗಿ ತರಿಸಿ ಹಿಂಗೆ ಹೊಡೆದಾಗ ಅದು ಈ ಸೌಂಡ್ ಬರ್ತದ. ನಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸಂಗತ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಇದೇ ಜಾಕನಹಳ್ಳಿ ಗ್ರಾಮದಲ್ಲಿ ಚಿಕ್ಕ ಚಿಕ್ಕ ಬಾಲಕರು ಕೂಡಿ ದುಶ್ಯಾಸನ ಎಂಬ ದೊಡ್ಡಾಟವನ್ನು ಆಡುತ್ತಿರುವಂತೆ. ಮಕ್ಕಳು ಮಾಡಿದ ದೊಡ್ಡಾಟದಿಂದ ಊರಿನ ಯುವಕರು ಕೂಡ ಒಳ್ಳೆಯ ಆಸಕ್ತಿ ವಹಿಸಿ ಭಾಗವಹಿಸಲು ಆಸಕ್ತರಾಗಿದ್ದಾರೆ. ಸೂರ್ಯ ಹುಟ್ಟಿದಂಥದ್ದು ಆಟ ಫಸ್ಟ್ ವರ್ಷದ ಆಟ, ದೊಡ್ಡಾಟ. ಇದು ಬಿಳಿ ಜಿಂಕ್. ಇದು ಅದ್ರ ತಕ್ಕ ಮಟ್ಟಿಗೆ ಇದಕ್ಕೆ ಪ್ಯೂರ್ಡ್ ಅಂತಾರೆ, ಎಲ್ಲೋ ಕಲರ್, ಹಳದಿ ಕಲರ್. ಅದ್ರ ತಕ್ಕ ಎಷ್ಟು ಮಿಕ್ಸ್ ಮಾಡ್ಬೇಕು ಅಷ್ಟು ಮಾಡ್ಬೇಕು. ಇದು ಚಂದ್ರ ಅನ್ಬೋದು, ಅಂದ್ರೆ ಇಂಗ್ಲಿಕ್ ಅಂತಾರೆ, ಇದಕ್ಕೆ ಕೆಂಪು ಮಣ್ಣನ್ನು ಅಂತಾರೆ ಅಷ್ಟೇ ಗೊತ್ತಿರೋ. ಇಂಗ್ಲಿಕ್ ಅಂದ್ರೆ ಕೊಡ್ತಾರೆ ಹೆಚ್ಚಾಗಿ, ಕೆಂಪು ಮಣ್ಣು ಅಂದ್ರೂ ಕೊಡ್ತಾರೆ. ಇದು ಸಿಗೋದು ಯಾಕಿರೋ ಒಂದು ದುಕಾನ, ರಾಯಚೂರ್ದಾಗ ಒಂದು ದುಕಾನೆ. ಆ ದುಕಾನ್ಗಳೊಳಗೆ ಸಿಗಕ್ರೆ ಬಣ್ಣನೇ ನಿಂತ್ಬಿಡ್ತು ನಾವು. ಇದಿಷ್ಟು ಹಾಕಿ ಇದು ಕಲಿಸಿದಾಗ ಒಂದು ಕಲರ್ ತಯಾರಾಗ್ತದ. ನೋಡ್ರಿ ಇಲ್ಲಿ ನೋಡ್ಬೇಕು, ಅವ್ರು ಏನು ಹೇಳ್ತಾರ ಹಂಗೆ ಹೇಳ್ದಾಗ ಏನು ಮಾತಾಡ್ತಾರೆ ನೋಡ್ಬೇಕು. ನೋಡಮ್ಮ ಇಷ್ಟಿಗೆ ಶೈನಿಂಗ್ ಬರಲಿಲ್ಲ, ಹಿಂಗೆ ಹೊಡೆದ್ರೆ ಬರ್ತದೆ, ಹೊಡೆತನ ಬರಲ್ಲ, ಶೈನಿಂಗ್ ಬರ್ಬೇಕಾದ. ಹಿಂಗೆ ಹೊಡೆದ್ರೆ ನೋಡ್ತಾರೆ ನೀವು ಮಾಡ್ಬಾರ್ದ ಅದಾಗಿರ್ತದೆ, ಏನು ಮಾಡಲ್ಲ. ಇದು ಕಾಡಿಗೆಲ್ಲ, ಕಾಡಿಗೆ ಇದು ಮುಂಚೆಲ್ಲ ಕಾಡಿಗೆಲ್ಲ. ಇದು ನಾವು ಯಾಕೆ ತಯಾರು ಮಾಡಿದ್ದೀವಿ, ಕಾಡಿ ಡಬ್ಬ ಏನು ಇದಕ್ಕೆ ಕೊಟ್ಟರೆ ಎಷ್ಟು ಕಾಡಿ ಡಬ್ಬ ಬರ್ತಾವ. ಒಂದು ಗ್ಯಾಸಿಂದ ದೀಪ ಇಟ್ಟು ಅದ್ರ ಮ್ಯಾಲೆ ಒಳಗೆ ಹೋಗ್ತದೆ, ಉದ್ದದ ಗುಟ್ಟು ಬಂದಂಗೆ ಬರ್ತದೆ ಮ್ಯಾಲೆ. ಅದ್ರ ಬೇಕು ಅಂಥದ್ದು ಬೇಕು ನನಗೆ. ಗಾಡಿಗೆ ಅಷ್ಟು ಪ್ರೆಷರ್ ಕೊಡಲ್ಲ. ಹೆಣ್ಣುಮಗಳನ್ನ ಪಾತ್ರ ಮಾಡ್ಬೋದು, ಹೆಣ್ಣುಮಗಳು ಮಾಡೋದು ಯಾವಾಗ ಕಿವಿ ಕೊಟ್ಟು
ಸ್ವಲ್ಪ ಎಡೆ ತಗೊಂಡ್ರೆ ಮ್ಯಾಲ ಹೊಡೆಯಂಗೆ ಆಗ ಕಾವು ತಗೊಂಡು ನಿನ್ ಕೈ ಹಂಗ ಹೊಡೆದ್ರೆ ಶೇರಿಂಗ್ ಬರ್ತದೆ. ನಿಂಗೆ ಎಲ್ಲೇನೋ ಒಂದು ಜಾಗ ಏನು ಮಕ್ಕಳ ಮೂಲಕ ಕಲಿಕೆಯ ಪ್ರಯೋಗ ನಡೆದಾಗ ಇದು ಶಾಲೆಯತ್ತ ಇಡೀ ಸಮುದಾಯನ ಒಳಗೊಳ್ತದೆ. ಸಾಮಾನ್ಯವಾಗಿ ನಮ್ಮ ಈ ಶೈಕ್ಷಣಿಕ ವ್ಯವಸ್ಥೆಯೊಳಗೆ ಪಾಲಕರು ಮತ್ತು ಶಾಲೆ ದೂರನೇ ಇರ್ತವೆ. ಆದರೆ ಇಲ್ಲಿ ಮಾತ್ರ ಪಾಲಕರು ಸಹ ತಮ್ಮ ಮಕ್ಕಳ ಮೂಲಕ ಈ ಕಲಿಕೆ ಪ್ರಕ್ರಿಯೆಯೊಳಗೆ ಭಾಗವಹಿಸ್ತಿರೋದು ಗಮನಿಸಬೇಕಾದಂಥ ಒಂದು ಅಂಶ ಅದು. ಕೇವಲ ಮಾತಿನ ಮೂಲಕ ಕಲಿಯೋದ್ರ ಬದಲಿಗೆ ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಕಲಿತಾ ಇದ್ದಾರಲ್ಲ, ಅವರೊಳಗಿನ ಹೆಚ್ಚಿನ ಆತ್ಮವಿಶ್ವಾಸ ಮೂಡಲಿಕ್ಕೆ ಇದು ಸಹಾಯ ಆಗ್ತದೆ. ಕುಣಿತ ಮತ್ತು ಧೈರ್ಯದಿಂದ ಮಾತಾಡೋದು ಎಲ್ಲ ಕಲ್ತೀವಿ. ಈ ದೊಡ್ಡಾಟ ಕಲಿಸೋ ಕಾರ್ಯಾಗಾರದಲ್ಲಿ ಮಕ್ಕಳು ಮೇಕಪ್ಪನ್ನು ಕಲ್ತಿದ್ದಾರೆ. ದೊಡ್ಡಾಟದ ಉಡುಗೆಗಳನ್ನು ಹೇಗೆ ತೊಡಬೇಕು ಅನ್ನೋದನ್ನು ಕಲ್ತಿದ್ದಾರೆ. ಕುಣಿತ ಕಲ್ತಿದ್ದಾರೆ. ವಿಶೇಷವಾಗಿ ಹುಡುಗಿಯರು ಸಹಿತ
ಹುಡುಗರ ಜೊತೆಗೆ ಒಟ್ಟೊಟ್ಟಿಗೆ ಈ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಈಗ ಅವರಿಗೆ ಒಂದು ಆತ್ಮವಿಶ್ವಾಸ ಬಂದಿದೆ. ಈಗ ఇంత ఎగరలే 2 మాటలు అన్నాక 3 మాటలు ఎగరలే అన్నప్పుడు మేము తిత్తక తిన్నతో ఇట్లా. ಆಧುನಿಕ ಯುಗದಲ್ಲಿ ಈ ಜಾನಪದ ಏನು ಮೂಲ ಬೇರೇನಿದೆ ಅದು ಮಾಯವಾಗ್ತಿರುವ ಈ ಇಂದಿನ ಮಕ್ಕಳಿಗೆ ಆ ಕಲೆಯನ್ನು ಅಂದರೆ ತಿಳಿಸಿ ಉಳಿಸಿ ಬೆಳೆಸುವಲ್ಲಿ ಬಹಳ ಒಂದು ಒಳ್ಳೆಯ ಕೆಲಸ ನೀವು ಜಾಕನ್ಪಲ್ಲಿ ಶಾಲೆಯಲ್ಲಿ ಮಾಡ್ತಿರೋದು ನೋಡಿದ್ರೆ ಒಂದು ಹೆಮ್ಮೆಯ ವಿಷಯ. ಸರಿ, ಅಲ್ಲಿ ಅಂದರೆ ಕನ್ನಡನೂ ಸರಿಯಾಗಿ ಬರ್ತಾ ಇರೋದಂಥ ಮಕ್ಕಳಿಗೆ ತಗೊಂಡು ಒಂದು ಒಳ್ಳೆ ಜಾನಪದ ಕಲೆ ಉಳಿಸುವಂಥ ಕೆಲಸ ನೀವು ಅಲ್ಲಿ ನೋಡಿದರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಕೂಡ ನೀವು ಆ ಮಕ್ಕಳನ್ನು ಕರ್ಕೊಂಡು ಹೋಗಿ ಬಹುಮಾನ ಪಡೆದದ್ದು ಕೂಡ ಒಂದು ಹೆಮ್ಮೆಯ ಸಂಗತಿ ಇದೆ. ಈ ದೊಡ್ಡಾಟ ಕಲಿಸು ಕಾರ್ಯಾಗಾರದಲ್ಲಿ ಮಕ್ಕಳು ಮೇಕಪ್ಪನ್ನು ಕಲ್ತಿದ್ದಾರೆ. ದೊಡ್ಡಾಟದ ಉಡುಗೆಗಳನ್ನು ಹೇಗೆ ತೊಡಬೇಕು ಅನ್ನೋದನ್ನು ಕಲ್ತಿದ್ದಾರೆ. ಕುಣಿತ ಕಲ್ತಿದ್ದಾರೆ. ವಿಶೇಷವಾಗಿ ಹುಡುಗಿಯರು ಸಹಿತ ಹುಡುಗರ ಜೊತೆಗೆ ಒಟ್ಟೊಟ್ಟಿಗೆ ಈ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಈಗ ಅವರಿಗೆ ಒಂದು ಆತ್ಮವಿಶ್ವಾಸ ಬಂದಿದೆ. ನಾವು ಬೆಳೆಸಬೇಕು ಉಳಿಸ್ಬೇಕು ಅನ್ನೋದಾದ್ರೆ ನೀವೆಲ್ಲರೂ ಮಕ್ಕಳು ಇದ್ರ ಕಡೆ ಒಂದು ಸ್ವಲ್ಪ ಗಮನ ಹರಿಸಲೇಬೇಕು. ಕಲೆ ಇಲ್ಲದ್ರೆ ಬದುಕಿಲ್ಲ ನನ್ನ ಪ್ರಕಾರ. ಫಸ್ಟ್ ನಾಟಕ ಮಾಡಮಂದ್ರೆ ಅಂಜಿಕೆ ಆಗ್ತಿತ್ತು. ಕತೆಗಳು ಓದ್ತಾ ಪೇಪರ್ ಓದ್ತಾ ಧೈರ್ಯ ಬಂತು. ಸರರು ಹೇಳ್ತಾಯಿದ್ರು, ಈಗ ಯಾಕೆ ಅನ್ಸ್ಕೋತೀರಿ, ಧೈರ್ಯದಿಂದ ಇರಬೇಕು, ಧೈರ್ಯದಿಂದ ಮಾಡಬೇಕು ಅಂತ ಹೇಳ್ತಿದ್ರು. ಈಗ ಧೈರ್ಯ ಇದೆ, ಮಾಡ್ತೀನಿ. ಈಗ ಏನು ಹೇಳಿದ್ರು ಮಾಡ್ತೀನಿ. ಬಾಗಿಲಾಡದ ಕವಲಿನ ಮೇಲೆ ಗಾಜಿನ ರಾಜಗೋಪುರ ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಈಗ ದೊಡ್ಡಾಟಕ್ಕೆ ನಾನೇ ಕುಣಿತ ಕಲಿಸ್ಬೋದು ಹುಡುಗರಿಗೆ, ಮತ್ತು ಮೇಕಪ್ ಮಾಡೋದು ಕಲಿಸ್ಬೋದು, ಮತ್ತು ಗೆಜ್ಜೆ ಕಟ್ಟೋದು, ಕಿರೀಟ ಕಟ್ಟೋದು ಎಲ್ಲ ಮಾಡೋದು ನಾನೇ ಮಾಡ್ಬೋದು. ಇವಾಗ ನಾವು ಹುಡುಗರೆಲ್ಲ ಸೇರಿ ಊರನ್ನೇ ಅವರು ಮಾಡಿದ್ರು ಅವರಿಗೆ ಸಹಾಯ ಮಾಡೋಂಗೆ ನಾವು ಆಗಿದ್ದೀವಿ. ಶಾಲೆಗೂ ನಿಮ್ಗೂ ಇರುವ ಸಂಬಂಧ ಏನು, ಮತ್ತೆ ಶಾಲೆಗೆ ಆ ಥರ ಕಲಾವಿದರಿಂದ ಸಹಾಯ ಆಗುತ್ತಾ? ಈ ಥರ ಪ್ರಶ್ನೆಗಳಲ್ಲಿ ನಾವು ಹುಡುಕಾಡ್ತಾ ಇದ್ವಿ ಮಕ್ಕಳಿಗೆ ಕಲಿಸ್ತಾ ಸಂಪನ್ಮೂಲ ವ್ಯಕ್ತಿಗಳಿಂದ ಕಲಿತಾ ನಾನು ಸಹಿತ ಮಕ್ಕಳೊಟ್ಟಿಗೆ ಕಲ್ತಿದ್ದೀನಿ. ಅದನ್ನು ಮಕ್ಕಳಿಗೆ ಕಲಿಸೋ ಪ್ರಯತ್ನದಲ್ಲಿ ನಾನು ಸಹಿತ ಹೆಜ್ಜೆಗಳನ್ನು ಹಾಕಿದ್ದೀನಿ. ಈ ಒಂದು ಒಟ್ಟು ದೊಡ್ಡಾಟ ಕಲಿಸು ಯೋಜನೆಯಲ್ಲಿ ಸಹಕರಿಸಿದಂತಹ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ, ಗ್ರಾಮಸ್ಥರಿಗೂ ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಗೂ, ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೂ ಎಲ್ಲರೂ ಇದರಲ್ಲಿ ಕೈ ಜೋಡಿಸಿದ್ದಾರೆ, ಭಾಗವಹಿಸಿದ್ದಾರೆ. ಈ ಯೋಜನೆ ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಎಲ್ಲರೂ ಅಭಿನಂದನಾರ್ಹರು. ಈ ಒಂದು ಯೋಜನೆಗೆ
ಅನುದಾನವನ್ನು ನೀಡಿರುವಂತಹ ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಬೆಂಗಳೂರು ಮತ್ತು ಗೋತೆ ಸಂಸ್ಥೆ ಬೆಂಗಳೂರು ಇವರಿಗೂ ಸಹಿತ ನಮ್ಮ ಶಾಲೆಯ ಮಕ್ಕಳ ಪರವಾಗಿ ವೇದಿಕೆಯ ಪರವಾಗಿ ಧನ್ಯವಾದಗಳು. Thank you.